ಜೈ ಗುರುದತ್ತ. ಶಿವಪಾರ್ವತಿ ಪುತ್ರ. ಮುಂದೆ ನೋಡೋಣ, ಮುಂದೆ ಏನಾಗುತ್ತೆ ಈ ಕಥೆಯನ್ನು ತುಂಬ ಸ್ವಾರಸ್ಯವಾಗಿ ಘಟ್ಟವನ್ನು ಕೇಳೋಣ. ಗಾರ್ಧವಾಸುರ ಸಂಹಾರ ಆದ ಸ್ವಲ್ಪ ಕಾಲದ ನಂತರ ದೇವತೆಗಳಿಗೆ ಮತ್ತೆ ರಾಕ್ಷಸ ಬಾಧೆ ಶುರು ಆಯಿತು. ದೇವತೆಗಳಿಗೆ ಬಿಟ್ಟಿದ್ದೆಲ್ಲ ಈ ಕರ್ಮ ಪಾಪ. ದೇವತೆಗಳು ಬ್ರಹ್ಮನಲ್ಲಿ ಹೋಗಿ ಶರಣ ಬೇಡ್ತಾರೆ. ಬ್ರಹ್ಮ ಬರೀ ವರ ಕೊಡ್ತಾನೆ, ಇನ್ನೇನು ಕಾಪಾಡೋದು ಗೊತ್ತಿಲ್ಲ ಪಾಪ. ಬ್ರಹ್ಮ ಏನು ಮಾಡ್ದ, ಎಲ್ಲವೂ ಕಂತೆ ಕಟ್ಕೊಂಡು ಹೊರಟರು. ಎಲ್ಲಿಗೆ? ಶಿವನ ಹತ್ರ ಹೋದರು. ಅಲ್ಲಿಗೆ ಹೋಗೋಣ, ನಾನೇನು ಮಾಡೋಕ್ಕಾಗಲ್ಲ ಅಂತ. ಶಿವ ಅವರೆಲ್ಲರನ್ನ ಬದರಿಕಾಶ್ರಮಕ್ಕೆ ಕರೆದುಕೊಂಡು ಹೋಗಿ ರಾಕ್ಷಸರ ಬಾಧೆಯನ್ನು ನಿವಾರಣೆ ಮಾಡಬೇಕು ಅಂತ ನಾರಾಯಣ ಮಹರ್ಷಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಮಹಾವಿಷ್ಣುವಲ್ಲಿ ನಾರಾಯಣ ಮಹರ್ಷಿ ಶಿವನ ಕಡೆ ನೋಡಿ, ಅದು ನಿನ್ನಿಂದಲೇ ಆಗಬೇಕಯ್ಯ ಅಂತ ಹೇಳ್ತಾನೆ. ಇದು ಹೆಂಗಿದೆ ನೋಡಿ. ಬ್ರಹ್ಮ ಮತ್ತು ಇತರ ದೇವತೆಗಳಿಂದ ಸ್ವಲ್ಪ ಸ್ವಲ್ಪ ದಿವ್ಯ ತೇಜಸ್ಸನ್ನು ಆಕರ್ಷಣೆ ಮಾಡಿ ಶಿವನ ಕೈಯಲ್ಲಿಟ್ಟ. ಶಿವ ಅದರ ಬಗ್ಗೆ ಏನೂ ಪ್ರಶ್ನೆ ಮಾಡದೆ ಸುಮ್ಮನೆ ನುಂಗ್ಬಿಟ್ಟ. ಅಲ್ಲ, ನೀವು ಯೋಚನೆ ಮಾಡಬೇಡ, ಶಿವ ದೇವತೆಗಳು ಕೊಟ್ಟರು ಅಂತ ನುಂಗ್ಬಿಡೋದೆ. ಸುಮಾರು ಜನ ಯಾರ್ದಾರ ಮನೆಗೆ ಹೋದರೆ, ಶಿವಾಂಶ ಇರ್ತಕ್ಕಂಥವ್ರೇನೋ ಹೇಳ್ತೀನಿ, ಅಲ್ಲೆಲ್ಲ ಕೂತಿದ್ರೆ ಕಾಫಿ ತೊಗೊಂಡೋಗಿ ಕೊಟ್ಟರೆ ಯಾರು ಯಜಮಾನರು ಏನು ಕಥೆಯೋ ಅವರು ತಗೊಳ್ಳಿ ಅನ್ನೋದ್ರೊಳಗಾಗೆ ಕೆಲವರು ಕುಡಿದ್ಬಿಟ್ಟು ಬರೀ ಲೋಟ ಇಟ್ಬಿಡ್ತಾರೆ. ಅಷ್ಟು ಬೇಗ ಕುಡಿದ್ಬಿಡೋದೆ. ಅಯ್ಯೋ, ಕೆಲವ್ರ ಅನ್ಕ ಹೆಣ್ಣು ನೋಡೋಕೆ ಹೋಗ್ತಾರೆ ಕಣ್ರಿ, ಹೆಣ್ಣು ನೋಡೋದೇ ಇಲ್ಲ, ಅಲ್ಲಿರೋ ಪದಾರ್ಥ ಎಲ್ಲ ತಿಂದ್ಬಿಟ್ಟು ಬರ್ತಾರೆ. ಕಳಿಸ್ತೀವಿ ಆಮೇಲೆ ಬಿಡುವಂತೆ. ಇದು ಎಂಥದ್ದಿದು? ಆದರೆ ಈ ಶಿವ ನೋಡಿ, ಯೋಚನೆ ಮಾಡಬೇಡ್ವಾ, ಇಷ್ಟೊಂದು ತೇಜಸ್ಸನ್ನು ತೆಗೆದು ಕೈನಲ್ಲಿ ಕೊಟ್ಟರೆ ಏನಿದು, ಯಾತಕ್ಕೆ ಗೊತ್ತಿದೆ, ಸರ್ವವ್ಯಾಪಿ ಸರ್ವಂತರ್ಯಾಮಿ ಎಲ್ಲ ಗೊತ್ತು. ಆದರೆ ಒಂದು ಮಾತುಗಾರು ಕೇಳದೆ ನುಂಗ್ಬಿಡೋದೆ ಪ್ರಸಾದ ಅಂತ. ಅಲ್ಲ, ಯಾತಕ್ಕೆ ಕೊಟ್ಟರು, ಏನು ಕತೆ ಅಂತ ಯೋಚನೆ ಮಾಡೋದಿಲ್ಲ. ಯಾವಾಗ ನೋಡಿದ್ರು ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ ತಿನ್ನೋದು ಕೊಟ್ರೇ ಪ್ರಸಾದ, ಇನ್ಯಾವುದು ಪ್ರಸಾದ ಅಲ್ಲ. ಅಲ್ಲಿರೋ ಅಂಗಾರವಾಗಲಿ, ವಿಭೂತಿ ಆಗಲಿ, ಅಥವಾ ಕುಂಕುಮ ಆಗಲಿ, ಚಂದನವಾಗಲಿ, ತುಳಸಿ ದಳವಾಗಲಿ ಯಾವ್ದಾದ್ರು ಕೊಟ್ಟರೆ ಪ್ರಸಾದ ಅಲ್ವಾ? ಅದು ಅಲ್ಲ. ತಿನ್ನಕ್ಕೇನಾರು ಐತೇನ್ರಿ, ಅದು ಕೊಡ್ರಿ ಪ್ರಸಾದ ತಿಂತೀವಿ ನಾವು. ಎಲ್ಲ ದೇವಸ್ಥಾನದಲ್ಲಿ ಪಾಪ ದುಡ್ಡು ಜಾಸ್ತಿ ಅಲ್ಲ ಅಂತ ಪುರಿ ಉಂಡೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಪುರಿ ಉಂಡೆ ಕೊಡ್ತಾರೆ ಕೈಗೆ, ಮಕ್ಕಳಿಗೆ ಪುರಿ ಹಾಕ್ತಾರಲ್ಲ ಹಾಗೆ. ಕೈಗೆ ಬಿದ್ದುಕೊಳ್ಳಿ ಬಾಯಿಗೆ ಹಾಕ್ಕೊಂಬಿಡೋದೆ. ಕುಂಕುಮನೂ ನೋಡೋದಿಲ್ಲ ಅವರು, ಕುಂಕುಮನೂ ಬಾಯಿಗೆ ಹಾಕ್ಕೋತಾರೆ. ಈ ಬುತ್ತಿಯೂ ಕುಂಕುಮ, ಓ ಕತೆ. ಅದಕ್ಕೆ ಹೇಳ್ಬಿಟ್ಟು ಕೊಡ್ಬೇಕಿತ್ತು, ತಿನ್ನೋದಲ್ಲ ಅಂತ. ನೋಡಿ, ನಾನು ಎಲ್ಲಿಗೆಲ್ಲೋ ಬಂದೆ ಅಲ್ಲ, ಶಿವನ ವಿಚಾರ ಮಾತಾಡ್ತಿದ್ದೀವಲ್ವ ನಾವು. ಎಲ್ಲ ತೇಜಸ್ಸನ್ನು ಆಕರ್ಷಣೆ ಮಾಡಿಬಿಟ್ಟು ಶಿವನ ಕೈಲಿಟ್ರು, ಇದು ನೀನೇ ಕಾಪಾಡಬೇಕು, ಇವರು ದುಃಖವನ್ನು ನಿವಾರಣೆ ಮಾಡು ಅಂಥೇಳಿ. ಅದರ ಬಗ್ಗೆ ಏನು ಪ್ರಶ್ನೆ ಮಾಡಲಿದೆ ಸ್ವಾಮಿ ನುಂಗ್ಬಿಟ್ಟ. ನುಂಗು ಕೆಲಸವೇ ಆ ನಾವು ಇನ್ನೊಂದು ಜ್ಞಾಪಕ ಬರುತ್ತೆ ನಮಗೆ. ಅಮೃತವನ್ನು ಮಥನ ಮಾಡಿದ್ರು ಅಂತ ಒಂದು ಕತೆ ನಾವು ಹೇಳ್ಕೊಂಡು ಅಲ್ಲ. ಅಮೃತ ಮಥನ ಮಾಡಿದಾಗ ಬಂದೇನೋದು, ಆ ಸರ್ಪದಿಂದ, ವಾಸುಕಿ ಸರ್ಪದಿಂದ ವಿಷವನ್ನು ಹೊರಗೆ ಬಂದಾಗ ಶಿವ ನುಂಗ್ಬಿಡೋದೆ. ವಿಷನ ವಿಷಕಂಠ ಅಂತ ಅವನೇ ಆದ, ಅದಕ್ಕೆ ಆದ. ಜೈ ಗುರುದತ್ತ, ಶ್ರೀ ಗುರುದತ್ತ.